ಈಗಾಗಲೇ ಹೇಳಿದ್ನಲ್ಲ ಮೀಡಿಯಾದವರು ರಾಯಚೂರಿನಲ್ಲೇ ಕೇಳಿದ್ರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ, RSS ಅನ್ನು ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಅವ್ರ ಚಟುವಟಿಕೆಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಿ. ಅವ್ರು ಕೇಳೋದು ಫೇರ್ ಆಗಿದೆ. ಕಾನೂನು ಪ್ರಕಾರ ಇವಾಗ ಬೇರೆ ಸಂಸ್ಥೆಗಳಿಗೆಲ್ಲ ಅನುಮತಿ ಇಲ್ಲದೆ ಕೊಟ್ಬಿಡ್ತಿದ್ದೀವ ನಾವು. ಪಾರ್ಕ್ಗಳಲ್ಲಿ ಯಾವ ಸಂಸ್ಥೆ ಅಂತಂದರೆ ಆ ಸಂಸ್ಥೆಯವ್ರು ಹೋಗ್ಬಿಟ್ಟು ಅಲ್ಲಿ ತಮ್ಮ ಚಟುವಟಿಕೆಗಳು ಮಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀವ. ಪಥಸಂಚಲನ ಮಾಡೋಕ್ಕೆ ಸುಮ್ಮನೆ ಅವ್ರಿಗೆ ಬೇಕಾದಾಗ ಅವಕಾಶ ಮಾಡಿಕೊಡ್ತಿದ್ದೇವೆ ಇಲ್ಲ ತಾನೇ. ಇಡೀ ದೇಶಕ್ಕೊಂದು ಕಾನೂನು, RSS ಅವ್ರಿಗೊಂದು ಕಾನೂನು ಯಾಕೆ? ಎಲ್ಲರಿಗೂ ಒಂದೇ ಕಾನೂನು ಹಿಡಿಯಲು ಎಲ್ಲರೂ ಒಬ್ಬರೇ. ಸೊ ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳೋದು ಕರೆಕ್ಟ್ ಆಗಿದೆ. ಮತ್ತು RSS ಬರೀ ಒಂದು ಕಲ್ಚರಲ್ ಸಂಸ್ಥೆ ಅಲ್ಲ, ಅದು ಒಂದು ರಾಜಕೀಯ ಸಂಸ್ಥೆ. ಅವರು ಒಂದು ನಿರ್ದಿಷ್ಟವಾದಂಥ ಸಿದ್ಧಾಂತ ಇಟ್ಕೊಂಡು ಅದನ್ನು ಎಲ್ಲರಿಗೂ ಹರಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಆ ರೀತಿ ಯಾವುದೇ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋದು ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಅವ್ರಿಗೇನಾದರೂ ಇದ್ದರೆ ಅನುಮತಿ ತೊಗೊಂಡು ನಂತರ ಅವರು ಕಾರ್ಯಕ್ರಮಗಳನ್ನು ಮಾಡ್ಬೋದು. ಅನುಮತಿ ಇಲ್ಲದೇ ನಾವು ಕಾರ್ಯಕ್ರಮ ನಡೆಸ್ತೀವಿ ಅಂತಂತಂದರೆ ಅವ್ರೇನು ಕಾನೂನು ಸಂವಿಧಾನ ಅಥವಾ ಕಾನೂನಿಗಿಂತ ಮೇಲಲ್ಲ. ಎಲ್ರಿಗೂ ಕಾನೂನು ಹೇಗೋ ಅದೇ ರೀತಿ ಅವ್ರಿಗೂ ಅಪ್ಲೈ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಿ ಅಂತ. ಮತ್ತು ಅದನ್ನೇ ಹೇಳಿದ್ದಾರೆ, ತಮಿಳುನಾಡಲ್ಲಿ ಅದೇ ರೀತಿ ಮಾಡಿದ್ದಾರೆ. RSSಗೆ ಸಾರ್ವಜನಿಕ ಜಾಗಗಳಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಅಂತ, ಅಂದರೆ ಅನುಮತಿ ಇಲ್ಲದೆ ಅವಕಾಶ ಮಾಡಿಕೊಡೋಲ್ಲ ಅಂತ. ನಾವು ಯಾರ್ದು ಹಕ್ಕು ಕಿತ್ಕೊಳ್ತಿಲ್ಲ, ಅವ್ರು ಅನುಮತಿ ತಗೊಂಡು ಕಾನೂನು ಪ್ರಕಾರ ಏನಿದೆ ಆ ರೀತಿ ಮಾಡಲಿ. ಸೊ ಹಾಗಾಗಿ ಅಲ್ಲಿ ಆ ರೀತಿ ಕಾನೂನುಗಳನ್ನು ತಂದಿದ್ದಾರೆ, ಅದನ್ನು ನೋಡಿಕೊಂಡು ನಾವು ಕೂಡ ಅದನ್ನೇ ಮಾಡಬೇಕು ಅಂತ ಪ್ರಯತ್ನ. ಈಗ RSSನ ಬ್ಯಾನ್ ಯಾರು ಮಾಡಿಲ್ಲ, RSS ಬ್ಯಾನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅದು ಬ್ಯಾನ್ ಆಗಿರೋ ಸಂಸ್ಥೆ, ಹಿಂದೆಲ್ಲ ಬ್ಯಾನ್ ಆಗಿರೋ ಇತಿಹಾಸ ಇರುವಂಥ ಸಂಸ್ಥೆ. ಸೊ ಆದರೂ ಕೂಡ ನಾವೇನು ಬ್ಯಾನ್ ಮಾಡೋಕ್ಕೆ ಕೊಟ್ಟಿಲ್ಲ, ನಾವೇನು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ತಮಗೆ ಬೇಕಾದಾಗೆ ಚಟುವಟಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕಡಿವಾಣ. ಅವ್ರು ಅಲ್ಲ BJP ಅವ್ರು ಏನು ಹೇಳ್ತಾರೆ, ಅವ್ರು ರಾಜಕೀಯಕ್ಕೆ ಬರೋದೇ ಇಲ್ಲ RSS ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗ ರಾಜಕೀಯದ್ದು RSS ಮಾಡುವಂಥ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇದು ಮಾಡ್ತೀನಿ ಅಂತಾರೆ. ಈಗ ಇವರೇ ಅದಕ್ಕೆ ಕುಮ್ಮಕ್ಕೆ ಕೊಡ್ತಾರೆ. ಸೊ ಗೊತ್ತಾಗಿ ಬಿಡಿ, ಅವ್ರದ್ದು ಎಕ್ಸ್ಪೋಸ್ ಆಗುತ್ತೆ. ಅವ್ರ ಸಂವಿಧಾನಕ್ಕಾಗಲಿ ಕಾನೂನಿಗಾಗಲಿ ಬೆಲೆ ಕೊಡೋದಿಲ್ಲ. ಅವ್ರಿಗೆಲ್ಲದಕ್ಕಿಂತ ಹೆಚ್ಚು ಅವ್ರಿಗೆ RSS ಸಿದ್ಧಾಂತ ಅನ್ನೋದು ಜನಕ್ಕೆ ಮುಂದೆ ಎಕ್ಸ್ಪೋಸ್ ಆಗುತ್ತೆ.